ಫ್ರೆಂಡ್ಸ್, ತೆಂಗಿನ ಚಿಪ್ಪು, ಅರಿಶಿನ, ಶುಂಠಿ ಇವುಗಳನ್ನ ಬರ್ನ್ ಮಾಡಿ ಹಾಕಿದರೆ 100% ನಿಮ್ಮ ಹೇರ್ ಬ್ಲ್ಯಾಕ್ ಆಗುತ್ತೆ. ಬಟ್ ಇದು ನಿಜಾನಾ? ಲೆಟ್ಸ್ ಫೈಂಡ್ ಔಟ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಇದೇ ರೆಮಿಡಿ ವೈರಲ್ ಆಗ್ತಿದೆ. 100% ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಆದರೆ ವೈರಲ್ ಅಂದರೆ ಅದು ಟ್ರೂತ್ ಅಂತ ಅರ್ಥ ಅಲ್ಲ. ನೋಡಿ ಫ್ರೆಂಡ್ಸ್, ಇದೇ ರೆಮಿಡಿ ಈಗ ತುಂಬ ವೈರಲ್ ಆಗ್ತಿದೆ. ತೆಂಗಿನ ಚಿಪ್ಪನ್ನು ಸುಡ್ತಾರೆ, ಅರಿಶಿನನೂ ಸುಡ್ತಾರೆ. ನಂತರ ಅದನ್ನು ಪುಡಿ ಮಾಡಿ ತಲೆಗಚ್ಚಿದ್ರೆ ಬಿಳಿ ಕೂದಲು 100% ಅಂತ ಹೇಳ್ತಾರೆ. ನಮ್ಮ ಹೇರ್ ಕಲರ್ಗೆ ಕಾರಣ ಮೆಲಾನಿನ್ ಅನ್ನೋ ಪಿಗ್ಮೆಂಟ್. ವಯಸ್ಸು, ಜೆನೆಟಿಕ್ಸ್ ಅಥವಾ ಕೆಲವು ಆರೋಗ್ಯದ ಕಾರಣದಿಂದಲೂ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಕೂದಲು ಗ್ರೇ ಆಗುತ್ತೆ. ಇಲ್ಲಿವರೆಗೆ ಇರುವ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಒಮ್ಮೆ ಏರ್ ಫೋಲಿಕಲ್ನಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ನಿಂತರೆ ಯಾವುದೇ ಹೋಮ್ ರೆಮಿಡಿ 100% ಪರ್ಮನೆಂಟ್ಲಿ ಬ್ಲ್ಯಾಕ್ ಹೇರ್ ಮಾಡುತ್ತೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಮತ್ತು ಆಧಾರ ಇಲ್ಲ. ಕೆಲವು ಮನೆಮದ್ದುಗಳು ಕೂದಲಿನ ಮೇಲ್ಮೆಗೆ ಟೆಂಪ್ರವರಿ ಬ್ಲ್ಯಾಕ್ ಕಲರ್ ಕೊಡ್ಬೋದು. ಅದರಿಂದ ಕೂದಲು ಕಪ್ಪಾಗಿದೆ ಅನಿಸ್ಬೋದು. ಇದರಿಂದ ಹೇರ್ ರೂಟ್ ಮತ್ತು ಮೆಲಾನಿನ್ ಉತ್ಪಾದನೆ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಕೆಲವು ಅಪರೂಪದ ಸಂದರ್ಭಗಳಲ್ಲಿ ವೈಟಮಿನ್ B12 ಡೆಫಿನೆನ್ಸಿ ಅಥವಾ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಸರಿಪಡಿಸಿದ ನಂತರ ಹೊಸದಾಗಿ ಬೆಳೆಯುವ ಕೆಲವು ಕೂದಲುಗಳು ಗಾಢವಾದ ಸಾಧ್ಯತೆ ಇರ್ಬೋದು. ಆದರೆ ಸಾಮಾನ್ಯ ಏಜ್ ರಿಲೇಟೆಡ್ ಗ್ರೇ ಹೇರ್ಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗೋ ಪ್ರತಿಯೊಂದು ಮನೆಮದ್ದನ್ನು ಕಣ್ಮುಚ್ಚಿ ನಂಬೇಡಿ. ಯಾವುದೇ ರೆಮಿಡಿ ಬಳಸೋ ಮೊದಲು ಅದರ ಹಿಂದೆ ವೈಜ್ಞಾನಿಕ ಆಧಾರ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕೂದಲಿನ ಬಗ್ಗೆ ಸರಿಯಾದ ಮಾಹಿತಿಯನ್ನೇ ನಂಬಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೈರಲ್ ಆಗ್ತಿರೋವಂಥ ಈ ರೆಮಿಡಿ ಬಗ್ಗೆ ನಿಜವಾದ ಮಾಹಿತಿ ತಿಳ್ಕೊಂಡಿದ್ದೀನಿ. ಇಂತಹ ವೈರಲ್ ವಿಷಯಗಳ ಹಿಂದೆ ಇರೋ ಸತ್ಯ ಏನು, ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನು ಸರಳವಾಗಿ ನಿಮಗೆ ತಲುಪಿಸಿದ್ದೀನಿ. ಅಂಥ ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಇಂತಹ ವಿಡಿಯೋ ನಿಮಗೆ ಉಪಯುಕ್ತ ಮತ್ತು ಸತ್ಯ ಮಾಹಿತಿಯ ವಿಡಿಯೋಗಳು ಇಷ್ಟ ಆದರೆ ಕವಿರವಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರೋತ್ಸಾಹ ಮತ್ತು ಬೆಂಬಲ ಇನ್ನಷ್ಟು ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾ, ಹೀಗೆ ಒಳ್ಳೆ ವಿಡಿಯೋವೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.